ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಕೂಡ ನಾವು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿದ್ದೀವಿ. ಇವತ್ತಿನ ಕಂತಿನಲ್ಲೂ ಸಹ ನಮ್ಮ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಅಂಜಲಿ ಮೇಡಮ್ ಅವ್ರನ್ನ ಮಾತಾಡಿಸಿ ಇಲ್ಲೊಂದು ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಇದೆ. ಈಗ ಯಾವುದೇ ಒಬ್ಬ ರೈತರು ಮಣ್ಣು ಪರೀಕ್ಷೆಗಾಗಿ ತಮ್ಮ ತೋಟದಲ್ಲಿ ಅಥವಾ ಹೊಲದಿಂದ ಏನಾದರೂ ಮಣ್ಣು ತಂದು ಕೊಟ್ಟರೆ ಇವರು ಯಾವ ರೀತಿ ಪರೀಕ್ಷೆಗಳನ್ನು ಮಾಡ್ತಾರೆ, ಏನೆಲ್ಲ ಉಪಕರಣಗಳು ಇವ್ರ ಹತ್ರ ಇದ್ದಾವೆ ಮತ್ತು ಏನೆಲ್ಲ ಸೌಲಭ್ಯಗಳು ರೈತರಿಗೆ ಇವರು ಕೊಡ್ತಾರೆ. ಯಾವುದೇ ಒಂದು ನಿಮ್ಗೆ ಗೊತ್ತಿರ್ಬೋದು, ಅವರು ಕಾರ್ಡ್ ಅಂತ ಹೇಳ್ತಾ ಇರ್ತಾರೆ, ಈ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತೇಳಿ. ಹಂಗಂದರೆ ಏನು, ಅದರಲ್ಲಿ ಏನೆಲ್ಲ ಇವರು ರೆಕಮೆಂಡ್ ಮಾಡಿರ್ತಾರೆ, ಅಂದರೆ ಏನಾದರೂ ಪೋಷಕಾಂಶಗಳು ಕಡಿಮೆ ಇದ್ದರೆ ಅವ್ರು ಏನಾದರೂ ರೆಕಮೆಂಡ್ ಮಾಡಿ ಕೊಡ್ತಾರಾ ಅಥವಾ ಬರೆದು ಕೊಡ್ತಾರಾ, ಆ ರೀತಿ ಏನು ಈ ಮಣ್ಣು ಪ್ರಯೋಗ ಪರೀಕ್ಷಾಲಯದಲ್ಲಿ ಮಾಡ್ತಾರೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ, ಬನ್ನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಂಜಲಿ. ನಾನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಗೆ ಕಾರ್ಯನಿರ್ವಹಿಸ್ತೇನೆ. ನಮ್ಮ ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮೇಜರಾಗಿ ಮಾಡ್ತಕ್ಕಂಥದ್ದು ಒಂದು ರೈತರ ಮಣ್ಣು ಪರೀಕ್ಷೆ ಮಾಡುವಂಥದ್ದು. ಏನಪ್ಪ ಮಾಡ್ತೀವಿ ನಾವು ಈ ಲ್ಯಾಬೊರೇಟರಿನಲ್ಲಿ ಅಂತಂದರೆ, ಈ ರೈತರು ಮಣ್ಣುಗಳನ್ನ ತಂದು ಕೊಡ್ತಾರೆ. ಅವರು ತೆಗಿಬೇಕಾದ್ರೆ ನಾವು ಯಾವಾಗಲೂ ಮಣ್ಣು ಮಾದರಿ ತೆಗಿಬೇಕಾದ್ರೇನೆ ಹೇಳಿರ್ತೀವಿ, ಜಾಸ್ತಿ ತೇವಾಂಶ ಇದ್ದಾಗ ಆ ಮಣ್ಣನ್ನು ತೆಗಿಬೇಡಿ, ಯಾವಾಗಲೂ ಒಣಗಿರುವಂಥ ಸ್ಥಿತಿನಲ್ಲಿದ್ದಾಗ ಮಣ್ಣು ಮಾದರಿನ ತೆಗೀರಿ ಅಂತ. ಆದರೂ ಕೆಲವರು ಹಸಿ ಇದ್ದಾಗಲೇ ಮಣ್ಣು ಮಾದರಿನ ತೆಗ್ದಿರ್ತಾರೆ. ಮೊದಲು ಅವರು ಬಂದಂತಹ ರೈತರಲ್ಲಿ ಅವರು ಯಾವ ಬೆಳೆ ಬೆಳೀತಿದ್ರು, ಎಷ್ಟು ದಿನ ಆಗಿದೆ ಗೊಬ್ಬರ ಹಾಕಿ, ಅವ್ರದ್ದು ಸರ್ವೆ ನಂಬರ್ ಏನು, ಅವರ ಬೆಳೆ ಉದ್ದೇಶ ಏನು, ಈ ರೀತಿಯ ಒಂದು ಕೆಲವು ಮಾಹಿತಿಗಳನ್ನ ನಾವು ರೈತರಿಂದ ಮೊದಲು ತೆಗೆದುಕೊಂಡಾದ್ಮೇಲೆ ಅವ್ರು ಯಾವ ಉದ್ದೇಶದಿಂದ ಈ ಮಣ್ಣು ಪರೀಕ್ಷೆ ಮಾಡಿದೆ. ಕೆಲವರು ಏನ ಮಾಡ್ತಾರೆ, ಈ ಡ್ರಿಪ್ಪಿಗೆಲ್ಲ ಕೊಡ್ಲೇಬೇಕಾದ್ರೆ ಸಬ್ಸಿಡಿಗೋಸ್ಕರ ಅಷ್ಟೇ ಮಾಡ್ತಿರ್ತಾರೆ. ಅಂಥವ್ರಿಗೆ ನಾವು ಜಾಸ್ತಿ ಲಘು ಪೋಷಕಾಂಶಗಳು ಅವುಗಳನ್ನೆಲ್ಲ ಮಾಡಿಸಿ ಅಂತ ಸಜೆಸ್ಟ್ ಮಾಡೋದಿಲ್ಲ. ಅಂಥವ್ರು ಇದ್ದವ್ರ ಕಡೆಗೆ ಮೇಜರಾಗಿ ನಾವು ನೋಡ್ತಕ್ಕಂಥ ರಸಸಾರ, ಈಸಿ, ಸಾವಯವ ಅಂಶ ಮತ್ತು NPK ಮಾಡಿಸ್ಕೊಂಡು ತಗೊಂಡೋಗಿ ಸಾಕು ಅಂತ ಹೇಳ್ತೀವಿ. ಕೆಲವರು ರೈತರು ಮೆಜಾರಿಟಿ ಈಗ ಬರ್ತಿರೋದಂದ್ರೆ ಎಲ್ಲರ ಕಡೆನೂ ಅವೇರ್ನೆಸ್ ಕ್ರಿಯೇಟ್ ಆಗಿರೋದ್ರಿಂದ ಪ್ರತಿಯೊಬ್ಬ ರೈತರು ಸಹ ಈ ಪರೀಕ್ಷಾ ಕೇಂದ್ರಕ್ಕೆ ಬಂದು ಲಘು ಪೋಷಕಾಂಶಗಳ ಪ್ರಮಾಣ ಎಷ್ಟಿದೆ, ನಮ್ಮ ಮಣ್ಣಿನ ಆರೋಗ್ಯ ಹೇಗಿದೆ ಅನ್ನೋದು ತಿಳ್ಕೊಳ್ಳೋಕ್ಕೋಸ್ಕರ ಬರ್ತಕ್ಕಂಥವ್ರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿದೆ. ಆದ್ರಿಂದ ಆ ರೀತಿ ಬಂದಂತಹ ರೈತರಿಗೆ ಸಂಪೂರ್ಣ ಮಾಹಿತಿ, ಆ ಮಣ್ಣಿನಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳ ಪ್ರಮಾಣ ಎಷ್ಟಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಸಂಪೂರ್ಣ ಪರೀಕ್ಷೆ ಮಾಡಿಸಿ ಅಂತ ನಾವು ರೈತರಿಗೆ ಸಲಹೆ ನೀಡ್ತೀವಿ. ಅದರ ಆಧಾರದ ಮೇಲೆ ಅವರ ಏನು ಉದ್ದೇಶ ಅವೆಲ್ಲನೂ ನಾವು ಬೇಸಿಕ್ ಏನೇನು ಬೇಕು ನಮಗೆ ಮಾಹಿತಿ ಅವೆಲ್ಲನೂ ಆ ರೈತರಿಂದ ನಾವು ತೆಗೆದುಕೊಳ್ತೀವಿ. ಅದನ್ನ ನಾವು ರಿಜಿಸ್ಟ್ರಲ್ಲಿ ಬರೆದಿಟ್ಕೊಂಡಿರ್ತೀವಿ. ಜೊತೆಗೆ ಅವರು ತಂದಂತಹ ಮಣ್ಣಿನ ಸ್ಥಿತಿ ನೋಡಿ, ಆ ಮಣ್ಣು ಏನಾರ ಪೂರ್ತಿ ಒಣಗಿದ್ರೆ ನಾವು ಡೈರೆಕ್ಟ್ ಆಗಿ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅದನ್ನ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅಥವಾ ಆ ಮಣ್ಣಿನಲ್ಲಿ ಏನಾದ್ರೂ ತೇವಾಂಶ ಇದ್ರೆ ಅಂತಹ ಮಣ್ಣುಗಳನ್ನ ನಮ್ಮ ಹೊರಗಡೆ ನಾವು ಒಣಗ್ಲಿಕ್ಕೆ ಒಂದು ಸ್ವಲ್ಪ ಜಾಗ ಮಾಡ್ಕೊಂಡಿದೀವಿ. ಆ ಜಾಗದಲ್ಲಿ ನೆರಳಿನಲ್ಲೇ ಆ ಮಣ್ಣನ್ನ ಒಣಗಿಸ್ತೀವಿ. ಆ ಮಣ್ಣು ಚೆನ್ನಾಗಿ ಒಣಗಿದ ನಂತರ ನಮ್ಗೆ ಆ ಮಣ್ಣನ್ನ ನಾವು ಮಣ್ಣಿನ ಕಣಗಳು ಬೇರೆ ಮಾಡ್ಕೋತೀವಿ. ಈಗ ಜೇಡಿ ಕಣ, ಮರಳಿನ ಕಣ ಅಂತ ಏನೇನು ವಿಧಗಳು ಹೇಳ್ತೀವಿ, ಆ ರೀತಿ ಆ ಮಣ್ಣನ್ನ ಚೆನ್ನಾಗಿ ಕುಟ್ಟಿ ಈ ರೀತಿಯ 2 mm ಸೀವು ಬರುತ್ತೆ. ಆ ಸೀವಲ್ಲಿ ನಾವು ಆ ಮಣ್ಣಿನ ಜರಡಿ ಮಾಡ್ಕೊಳ್ತೀವಿ. ಆ ಬಂದಂತ ಕೆಳಗಡೆ ಏನ್ ಮಣ್ಣು ಬರುತ್ತೋ ಆ ಮಣ್ಣಿನ ರಾಸಾಯನಿಕ ಗುಣಧರ್ಮಗಳನ್ನ ನೋಡ್ಲಿಕ್ಕೆ ಬಳಸ್ಕೋತೀವಿ. ಕೆಲವು ಕಡೆ ಏನಾಗ್ತದೆ, ಮಣ್ಣಿನ ರಾಸಾಯನಿಕ ಗುಣಧರ್ಮಗಳ ಜೊತೆಗೆ ಭೌತಿಕ ಗುಣಧರ್ಮಗಳನ್ನ ನೋಡ್ತಾರೆ. ಆ ಮಣ್ಣಿನಲ್ಲಿ ಜೇಡಿ ಕಣ ಎಷ್ಟಿದೆ, ಮರಳಿನ ಕಣ ಎಷ್ಟಿದೆ, ಆ ನೀರನ್ನ ಎಷ್ಟು ಹಿಡಿದಿಟ್ಕೊಳ್ಳುತ್ತೆ, ಆ ರೀತಿ ಬೇರೆ ಬೇರೆ ಭೌತಿಕ ಗುಣಧರ್ಮಗಳನ್ನ ನೋಡ್ತವೆ. ಬಟ್ ನಮ್ಮ ಈ ಮಣ್ಣಿನ ಪರೀಕ್ಷಾ ಕೇಂದ್ರದಲ್ಲಿ ಮಣ್ಣಿನ ರಾಸಾಯನಿಕ ಗುಣಧರ್ಮಗಳ ವಿಶ್ಲೇಷಣೆಗೆ ಆದ್ಯತೆ ನೀಡಿರೋದ್ರಿಂದ ಬಂದಂತ ಮಣ್ಣನ್ನ ಈ ರೀತಿಯ ಜರಡಿ ಮಾಡಿಕೊಂಡು ಆ ಮಣ್ಣನ್ನ ನಾವು ಈ ರೀತಿ ಇಟ್ಕೋತೀವಿ. ಈ ರೀತಿ ಇಟ್ಕೊಂಡು ಏನ್ ಮಾಡ್ತೇವೆ, ಪ್ರತಿಯೊಂದು ಪೋಷಕಾಂಶಗಳನ್ನ ಮಾಡ್ತಾ ಹೋಗ್ತೀವಿ. ಮೊದಲಿಗೆ ಬೇಸಿಕ್ ಆಗಿ ನಾವು ಮೊದಲು ನೋಡುವಂಥದ್ದು ಮಣ್ಣಿನ ರಸಸಾರ. ಅದಕ್ಕೆ ಬೇಕಾದಂತ ಕ್ವಾಂಟಿಟಿ 1:2.5 ರೇಷಿಯೋದಲ್ಲಿ ಮಣ್ಣು ಮತ್ತೆ ನೀರನ್ನ ಬಳಸ್ಕೊಂಡು ಇಂಟರ್ಮಿಟೆಂಟ್ ಅಂದ್ರೆ ಬಿಟ್ಟು ಆ ಮಣ್ಣನ್ನ ತಿರುವಿ ಅದಕ್ಕೆ ಇರ್ತಕ್ಕಂಥ ಮಣ್ಣಿನ pH ಮೀಟರ್ ಅಂತ ಏನಿದೆ ಅದರಲ್ಲಿ ನಾವು ಮಣ್ಣಿನ ರಸಸಾರನ ಮೊದಲಿಗೆ ನೋಡ್ತೀವಿ. ಅದರ ಆಧಾರದ ಮೇಲೆ ಅದು ಆಮ್ಲೀಯ ಮಣ್ಣ ಅಥವಾ ತಟಸ್ಥ ಸ್ಥಿತಿಯಲ್ಲಿ ಇದೆಯಾ ಅದರ ರಸಸಾರ, ಅಥವಾ ಕ್ಷಾರ ಗುಣವನ್ನು ಹೊಂದಿದೆಯಾ ಅನ್ನೋದನ್ನ ಮೊದಲು ನಾವು ನಿರ್ಧಾರ ಮಾಡ್ಕೋತೀವಿ. ತದನಂತರ ಅದರಲ್ಲಿರ್ತಕ್ಕಂಥ
ಉಪ್ಪಿನಾಂಶ ಎಷ್ಟಿದೆ ಅನ್ನೋದು ಸಹ ನಮ್ಮ ಈ ಪರೀಕ್ಷಾ ಕೇಂದ್ರದಲ್ಲಿ ನೋಡ್ತೀವಿ. ಅದನ್ನ ನೋಡ್ಲಿಕ್ಕೆ EC ಮೀಟರ್ ಅಂತ ಹೇಳ್ತೀವಿ, EC ಬ್ರಿಡ್ಜ್ ಅಂತ ಹೇಳ್ತೀವಿ. ಆ ಇನ್ಸ್ಟ್ರೂಮೆಂಟ್ ಅನ್ನ ಬಳಸ್ಕೊಂಡು ಆ ಮಣ್ಣಿನಲ್ಲಿ ಇರತಕ್ಕಂಥ ಉಪ್ಪಿನಾಂಶ ಎಷ್ಟಿದೆ ಅನ್ನೋದನ್ನು ಸಹ ನೋಡ್ತೀವಿ. ಅದ್ರ ಜೊತೆಗೆ ಎಲ್ಲದಕ್ಕಿಂತ ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ ಸಾವಯವ ಅಂಶ ಎಷ್ಟಿದೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ರೈತರು ಹೆಚ್ಚು ಆಸಕ್ತಿನ ವಹಿಸ್ತಾರೆ. ಅದರಿಂದ ಆ ಮಣ್ಣಿನ ಸಾವಯವ ಅಂಶ ಎಷ್ಟಿದೆ ಅಥವಾ ಸಾವಯವ ಇಂಗಾಲ ಎಷ್ಟಿದೆ ಅಂತ ನೋಡ್ಲಿಕ್ಕೆ ನಾವು ಟೈಟ್ರಿಮೆಟ್ರಿಕ್ ಮೆಥಡ್ ಅಂತ ಬಳಸ್ತೀವಿ. ಆ ಆಧಾರದ ಮೇಲೆ ನಾವು ಬಂದತ್ತ ಮಣ್ಣನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿದಂಥದ್ದು ಮತ್ತೆ ಇನ್ನೊಂದು ಜರಡಿಯಲ್ಲಿ 0.2 mm ಅಂತ ಸಿಗುತ್ತೆ. ಅದರಲ್ಲಿ ನಾವು ಜರಡಿ ಮಾಡಿಕೊಂಡು ಅದರಲ್ಲಿ ಒಂದು 0.5 ಇಂದ 1 ಗ್ರಾಮ್ ಅಷ್ಟು ಏನು ಬರುತ್ತೋ ಅಷ್ಟು ಮಣ್ಣನ್ನು ತೆಗೆದುಕೊಂಡು ಅದರಲ್ಲಿ ಟೈಟ್ರಿಮೆಟ್ರಿಕ್ ಮೆಥಡಲ್ಲಿ ನಾವು ಸಾವಯವ ಇಂಗಾಲದ ಪ್ರಮಾಣ ಎಷ್ಟಿದೆ ಅನ್ನೋದು ನೋಡ್ತೀವಿ. ಆಗಲೇ ಹೇಳಿದಾಗೆ ರಸಸಾರ, EC ಅಂದರೆ ಉಪ್ಪಿನಾಂಶ ಎಷ್ಟಿದೆ, ಅದ್ರ ಜೊತೆಗೆ ಬೇಸಿಕ್ ಆಗಿ ನೋಡ್ತಕ್ಕಂಥದ್ದು ಸಾವಯವ ಇಂಗಾಲ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಅದ್ರ ಜೊತೆಗೆ ಪ್ರಧಾನ ಪೋಷಕಾಂಶಗಳು ಅಂತ ಏನ್ ಹೇಳ್ತೀವಿ, ಸಾರಜನಕ, ರಂಜಕ, ಪೊಟ್ಯಾಶ್ ಅಂತ, ಅದನ್ನು ಸಹ ನಾವು ಈ ಮಣ್ಣಿನ ಪರೀಕ್ಷಾ ಕೇಂದ್ರದಲ್ಲಿ ನೋಡ್ತೇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಸೆಕೆಂಡರಿ ನ್ಯೂಟ್ರಿಯೆಂಟ್ ಅಂತ ಹೇಳ್ತೀವಿ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತೆ ಸಲ್ಫರ್. ಅದಕ್ಕೆ ತಕ್ಕನಾದ ಪ್ರೋಸೆಸ್ಗಳಿದಾವೆ. ಸ್ಟ್ಯಾಂಡರ್ಡ್ ಮೆಥಡ್ಸ್ ಏನಿದೆ ಅದನ್ನ ಬಳಸ್ಕೊಂಡು ನಾವು ಈ ಪರೀಕ್ಷಾ ಕೇಂದ್ರದಲ್ಲಿ ಆ ಅಂಶಗಳು ಎಷ್ಟಿದೆ ಅನ್ನೋದನ್ನು ಸಹ ನಾವು ನೋಡ್ತೀವಿ. ಅದ್ರ ಜೊತೆಗೆ ಲಘು ಪೋಷಕಾಂಶಗಳು, ಜಿಂಕ್ ಇರ್ಬೋದು, ಐರನ್ ಇರ್ಬೋದು, ಮ್ಯಾಂಗನೀಸ್ ಇರ್ಬೋದು, ಬೋರಾನ್ ಕಂಟೆಂಟ್ ಇರ್ಬೋದು, ಆ ಲಘು ಪೋಷಕಾಂಶಗಳನ್ನು ಸಹ ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ನಾವು ಪರೀಕ್ಷೆ ಮಾಡ್ತೇವೆ. ಪರೀಕ್ಷೆ ಆದ ನಂತರ ಈಗ ನಾವು ಆಗ್ಲೇ ಹೇಳಿದಾಗೆ ಎಲ್ಲಾ ಪೋಷಕಾಂಶಗಳ ಪ್ರಮಾಣ ಎಷ್ಟೆಷ್ಟಿದೆ ಅನ್ನೋದನ್ನ ನಾವು ಮೊದಲು ತಿಳ್ಕೊತೀವಿ. ತಿಳ್ಕೊಂಡು ಆದ್ಮೇಲೆ ಅದರ ಆಧಾರದ ಮೇಲೆ ನಾವು ಪರೀಕ್ಷಾ ಮಾಹಿತಿ ಚೀಟಿ ಅಂತ ಏನ್ ಹೇಳ್ತೀವಿ, ಅಂದ್ರೆ ಆ ಮಣ್ಣಿನ ಗುಣಧರ್ಮಗಳ ತಿಳಿಸುವಂತಹ ಚೀಟಿ. ಅದರಲ್ಲಿ ಸಾರಜನಕ ಎಷ್ಟಿದೆ, ರಂಜಕ ಎಷ್ಟಿದೆ, ಮತ್ತೆ ಪೊಟ್ಯಾಶ್ ಅಂಶ ಎಷ್ಟಿದೆ, ಮಧ್ಯಮ ಸ್ಥಿತಿಯಲ್ಲಿ ಇದೆಯಾ, ಅಥವಾ ಆ ಮಣ್ಣಿನಲ್ಲಿ ನಮ್ಗೆ ಏನ್ ಮಾಡಿರ್ತಾರೆ, ಒಂದು ನಿರ್ದಿಷ್ಟ ಪ್ರಮಾಣದಕ್ಕಿಂತ ಕಡಿಮೆ ಇದ್ದಾಗ ಅದನ್ನ ಕೊರತೆ ಇದೆ ಅಂತ ಹೇಳ್ತೀವಿ. ಮಧ್ಯಮ ಸ್ಥಿತಿಯಲ್ಲಿದ್ರೆ ಒಂದು ಪ್ರಮಾಣ ಇರುತ್ತೆ, ಅದಕ್ಕಿಂತ ಜಾಸ್ತಿ ಆದ್ರೆ ಆ ಮಣ್ಣಿನಲ್ಲಿ ಆ ಪೋಷಕಾಂಶದ ಲಭ್ಯತೆ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಈ ರೀತಿ
ಪ್ರತಿಯೊಂದು ಪೋಷಕಾಂಶಗಳಿಗೂ ಸಹ ಒಂದು ಮಿತಿಯನ್ನ ನಿರ್ಧಾರ ಮಾಡ್ಕೊಂಡಿರ್ತೀವಿ. ಅದರ ಆಧಾರದ ಮೇಲೆ ಆ ಮಣ್ಣಿನ ಸ್ಥಿತಿನ ನಾವು ಮನದಟ್ಟು ಮಾಡ್ಕೊಳ್ತೀವಿ. ಒಂದು ಆಗ್ಲೇ ಹೇಳಿದರೆ ರಸಸಾರ ನೋಡ್ತೀವಿ, ಆಮ್ಲೀಯನ, ತಟಸ್ಥನ ಅಥವಾ ಕ್ಷಾರೀಯನ. ಉಪ್ಪಿನಂಶ ನೋಡ್ಕೋತೀವಿ, ಉಪ್ಪಿನಂಶ ಎಷ್ಟಿದೆ, ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ನಿರ್ಧಾರ ಮಾಡ್ತೀವಿ. ಸಾವಯವ ಇಂಗಾಲದ ಪ್ರಮಾಣ ನೋಡ್ತೀವಿ, ಅದನ್ನು ಸಹ ಮಧ್ಯಮ ಸ್ಥಿತಿಯಲ್ಲಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅಥವಾ ಜಾಸ್ತಿ ಇದೆಯಾ ಅನ್ನೋದನ್ನ ನಿರ್ಧಾರ ಮಾಡ್ತೀವಿ. ಅದಾದ್ಮೇಲೆ ತುಂಬಾ ನಮಗೆ ಪ್ರಾಮುಖ್ಯತೆ ಕೊಡುವಂಥದ್ದು ಈ ಪ್ರಧಾನ ಪೋಷಕಾಂಶಗಳ ಪ್ರಮಾಣ ಮತ್ತೆ ಲಘು ಪೋಷಕಾಂಶಗಳ ಪ್ರಮಾಣ ಮಣ್ಣಲ್ಲಿ ಎಷ್ಟಿದೆ ಅಂತ. ಅವ್ರ ಮಣ್ಣಿನಲ್ಲಿ ಪರೀಕ್ಷೆ ಮಾಡಾದ್ಮೇಲೆ ಆ ಸಾರಜನಕದ ಪ್ರಮಾಣ, ರಂಜಕದ ಪ್ರಮಾಣ ಎಲ್ಲ ನೋಡಿ ಮಧ್ಯಮ ಸ್ಥಿತಿಯಲ್ಲಿ ಇದೆಯಾ ಅಥವಾ ಕೊರತೆ ಸ್ಥಿತಿಯಲ್ಲಿ ಇದೆಯಾ ಅಂತ ನಾವು ನಿರ್ಧಾರ ಮಾಡ್ಕೋತೀವಿ. ನಿರ್ಧಾರ ಮಾಡ್ಕೊಂಡು ಆದ ಮೇಲೆ ಅವ್ರ ಮಣ್ಣಿನಲ್ಲಿ ಕೊರತೆ ಇರ್ತಕ್ಕಂಥ ಪೋಷಕಾಂಶಗಳನ್ನ ನಾವು ಕೊಡ್ತಕ್ಕಂಥ ಗೊಬ್ಬರದಲ್ಲಿ ಮೊದಲನೇದಾಗಲೇ ಆಮ್ಲೀಯ, ಕ್ಷಾರ ಅಥವಾ ತಟಸ್ಥ ನೋಡ್ಕೊಂಡು ಯಾವ ಗೊಬ್ಬರ ಬಳಸ್ಕೋಬೇಕು ಅಂತ ನಿರ್ಧಾರ ಮಾಡಿರ್ತೀವಿ. ಜೊತೆಗೆ ಆ ರಸಸಾರದ ಆಧಾರದ ಮೇಲೆ ಜೊತೆಗೆ ಆ ಮಣ್ಣಿನ ಫಲವತ್ತತೆ ಹೇಳಿದ್ರೆ ಪ್ರಧಾನ ಪೋಷಕಾಂಶ ಅಥವಾ ಲಘು ಪೋಷಕಾಂಶ ಅಥವಾ ದ್ವಿತೀಯ ಪೋಷಕಾಂಶಗಳ ಪ್ರಮಾಣ ನೋಡ್ಕೊಂಡು ಕೊರತೆ ಇರ್ತಕ್ಕಂಥ ಪೋಷಕಾಂಶಗಳನ್ನ ಜಾಸ್ತಿ ಮಾಡ್ಕೊಳ್ಳಿ ಅಂತ ನಾವೇ ಅವ್ರು ಯಾವ ಬೆಳೆ ಶಿಫಾರಸ್ ಮಾಡ್ಕೊಂಡಿರ್ತಾರೆ, ನಾವು ಉದ್ದೇಶಿತ ಬೆಳೆ ಅಂತ ತಗೊಂಡಿರ್ತೀವಿ ಅವ್ರ ಹತ್ರ ಮಾಹಿತಿನ, ಆ ಬೆಳೆಗೆ ಅನುಗುಣವಾಗಿ ಯಾವ ರಸಗೊಬ್ಬರನ ಎಷ್ಟೆಷ್ಟು ಪ್ರಮಾಣದಲ್ಲಿ ಬಳಸಬೇಕು, ಯಾವಾಗ ಕೊಡ್ಬೇಕು, ಈಗ 30 ದಿನಗಳಾದ್ಮೇಲೆ ಕೊಡ್ಬೇಕಾ, 40 ದಿನ ಆದ್ಮೇಲೆ ಕೊಡ್ಬೇಕು, ಪ್ರತಿಯೊಂದು ಮಾಹಿತಿಯನ್ನು ಸಹ ನಾವು ಈ ಮಣ್ಣು ಆರೋಗ್ಯ ಚೀಟಿಯಲ್ಲಿ ಅವರಿಗೆ ಕೊಟ್ಟಿರ್ತೀವಿ. ಅದರ ಆಧಾರದ ಮೇಲೆ ಅವರು ಗೊಬ್ಬರನ ಬಳಸ್ಕೊಂಡ್ರೆ ಅವರ ಇಳುವರಿಯನ್ನು ಉನ್ನತಿನ ಕಾಣ್ಬೋದು, ಜೊತೆಗೆ ಅವರ ಮಣ್ಣಿನ ಆರೋಗ್ಯನೂ ಸಹ ಬಳಸ್ಕೋಬಹುದು. ನಾವ್ ಎಲ್ಲರಿಗೂ ಹೇಳ್ಬೇಕಾದ್ರೆ ಮಾಹಿತಿ ಚೀಟಿಯಲ್ಲಿ ಕೊಟ್ಟಿರ್ತೀವಿ ಏನಂತ, ಈ ಮಣ್ಣಲ್ಲಿ ಕೊರತೆ ಇದೆ, ಈ ಪೋಷಕಾಂಶಗಳು ಹಾಕಿ ಅಂತ ಇಲ್ಲಿ ಡೀಟೈಲ್ ಆಗಿ ಕೊಟ್ಟಿರ್ತೀವಿ. ಅದ್ರ ಜೊತೆಗೆ ಮುಂದೆ ನಾವು ಸಾವಯವ ಅಂಶನು ಪ್ರತಿ ವರ್ಷ ಯಾವ ಬೆಳೆಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅನ್ನೋದು ಕೊಟ್ಟಿರ್ತೀವಿ. ಹೆಚ್ಚಿನ ರೈತರು ಏನ್ ಮಾಡ್ತಾರೆ, ಆ ಮಣ್ಣಿನ ಆರೋಗ್ಯದಲ್ಲಿ ಮೊದಲನೇ ಪಾಯಿಂಟ್ ಏನ್ ನಾವು ಸಾವಯವ ಅಂಶ ಹೇಳಿರ್ತೀವಿ, ಕೊಟ್ಟಿಗೆ ಗೊಬ್ಬರ ಇಷ್ಟ ಹಾಕಿ, ಹೆಸರೆಲೆ ಗೊಬ್ಬರ ಇಷ್ಟ ಹಾಕಿ ಅಂತ ಕೊಟ್ಟಿರ್ತೀವಿ ಪ್ರತಿಯೊಂದು ಬೆಳೆಗೂ. ಅದನ್ನ ನೋಡೋದಿಲ್ಲ ಯಾರನ್ನು. ಎಲ್ಲ ಏನಾಗ್ತಾರೆ, ಡೈರೆಕ್ಟ್ ಆಗಿ ರಾಸಾಯನಿಕ ಗೊಬ್ಬರಗಳು ಎಷ್ಟು ಪ್ರಮಾಣದಲ್ಲಿ ಹೇಳಿದ್ದಾರೆ ಅಷ್ಟು ಪ್ರಮಾಣದಲ್ಲಿ ಹಾಕಿದ್ರೆ ಸಾಕು. ರಾಸಾಯನಿಕ ಗೊಬ್ಬರ ಬಳಸ್ಬೇಕು ಅಂತಂದ್ರೆ ಅದನ್ನ ತಗೊಳ್ಬೇಕು ಅಂತಂದ್ರೆ ಮಣ್ಣಿನಲ್ಲಿ ಸಾವಯವ ಅಂಶ ಚೆನ್ನಾಗಿರ್ಬೇಕು. ಯಾಕಂದ್ರೆ ಸೂಕ್ಷ್ಮಾಣು ಜೀವಿಗಳಿಲ್ಲದೆ ಇದ್ರೆ ಯಾವುದೇ ರೀತಿಯ ಮಣ್ಣಿನ ಕ್ರಿಯೆಗಳು ಆಗೋದಿಲ್ಲ. ಕ್ರಿಯೆಗಳಾಗ್ಲಿಲ್ಲ ಅಂದ್ರೆ ನಾವ್ ಎಷ್ಟೇ ಗೊಬ್ಬರ ಕೊಟ್ರು ಉಪಯೋಗ ಇರೋದಿಲ್ಲ. ಆದ್ರಿಂದ ಸಾವಯವ ಅಂಶಕ್ಕೆ ಮೊದಲು ಇಂಪಾರ್ಟೆಂಟ್ ಕೊಟ್ಟು ಆ ಸಾವಯವ ಅಂಶನ ಬಳಸಿ ತದನಂತರ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸಿದ್ರೆ ಏನಾಗುತ್ತೆ, ಅದ್ರದ್ದು ಬಳಸ್ಕೊಳ್ಳುವಂತ ಸಾಮರ್ಥ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರಿಂದ ಮೊದಲು ಅದಕ್ಕೂ ಸಹ ನಾವು ಪ್ರಾಮುಖ್ಯತೆ ಕೊಟ್ಟು ಸಾವಯವ ಅಂಶನೂ ಸಹ ನಾವು ಹಾಕೋಬೇಕು. ಇನ್ನೊಂದು ಹಳೆಯದು ಮೀನ್ಸ್ ಇತ್ತೀಚಿನ ದಿನಗಳಲ್ಲಿ ಭೌತಿಕ ಗುಣಧರ್ಮಗಳನ್ನು ಸಹ ನಾವು ಹೇಳ್ತೀವಿ ಅಂತ ಹೇಳಿ ಕೆಲವು ಪ್ರಯೋಗಾಲಯಗಳಲ್ಲಿ ಭೌತಿಕ ಗುಣಧರ್ಮಗಳನ್ನು ನೋಡ್ತಾರೆ. ಅಂದ್ರೆ ಆ ಮಣ್ಣಿನ ಕಲ್ಲರ್ ಇರ್ಬೋದು ಅಥವಾ ಜೇಡಿ ಕಣಗಳ ಎಷ್ಟಿದೆ, ಜೇಡಿ ಕಣ ಎಷ್ಟಿದೆ ಅನ್ನೋದಿರ್ಬೋದು, ಬಿಗಿ ಆಗುತ್ತಾ ಇಲ್ವಾ, ಹಾಳ ಎಷ್ಟಿದೆ, ಆ ರೀತಿ ವಿವಿಧ ಸ್ಟ್ರಕ್ಚರ್ ಅಂದ್ರೆ ರಚನೆ ಹೇಗಿದೆ, ಅದರ ಆಧಾರದ ಮೇಲೆ ಏನ್ ಮಾಡ್ತಾರೆ, ಆ ಮಣ್ಣು ಯಾವ ಬೆಳೆಗೆ ಸೂಕ್ತನ ಅಲ್ವಾ. ಈಗ ಅಡಿಕೆ ಬೆಳಿಲಿಕ್ಕೆ ಹೇಳ್ತಾರೆ ಜಂಬಿಟಿಗೆ ಮಣ್ಣು ಬೇಕು ಅಂತ, ಕೆಂಪು ಜಂಬಿಟಿಗೆ ಮಣ್ಣು ಸೂಕ್ತ ಅಂತ. ಆದ್ರೆ ನಾವು ಹೇಳಿದ ಪ್ರಕಾರ ಏನು ರೈತರು ಮಾಡೋದು ಕಡಿಮೆ. ಆದ್ರೂ ಆ ನಿರ್ದಿಷ್ಟವಾದ ಬೆಳೆಗೆ ತನ್ನದೇ ಆದ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಅದಕ್ಕೆ ಆದಂತಹ ಒಂದು ಮಣ್ಣಿನ ಅವಶ್ಯಕತೆ ಇರುತ್ತೆ. ಅದರ ಆಧಾರದ ಮೇಲೆ ಏನ್ ಮಾಡ್ತಾರೆ, ಮಣ್ಣಿನ ಭೌತಿಕ ಗುಣಧರ್ಮಗಳನ್ನ ಏನ್ ನೋಡಿರ್ತಾರೋ ಅದ್ರ ಆಧಾರದ ಮೇಲೆ ಈ ಬೆಳೆಗೆ ಈ ಮಣ್ಣು ಸೂಕ್ತನ ಅಲ್ವಾ ಅನ್ನೋದನ್ನು ಸಹ ಆ ಮಾಹಿತಿ ಚೀಟಿಯಲ್ಲೇ ಕೊಟ್ಟಿರ್ತಾರೆ. ನಿಮ್ಮ ಮಣ್ಣು ಯಾವ ಬೆಳೆಗೆ ಸೂಕ್ತ ಆಗುತ್ತೆ ಅನ್ನೋದು ಸಹ ಅದ್ರಲ್ಲಿ ಕೊಟ್ಟಿರ್ತಾರೆ. ಒಂದು ಭೌತಿಕ ಗುಣಧರ್ಮನೂ ಕೊಟ್ಟಿರ್ತಾರೆ, ರಾಸಾಯನಿಕ ಗುಣಧರ್ಮ ಕೊಟ್ಟಿರ್ತಾರೆ, ಆ ಮಣ್ಣಿನ ಸೂಕ್ತತೆನೂ ಸಹ ಈ ಮಣ್ಣಿನ ಆರೋಗ್ಯ ಚೀಟಿಯಲ್ಲಿ ಕೊಟ್ಟಿರ್ತಾರೆ. ಜೊತೆಗೆ ನೀವು ಬೆಳೆಯುವಂತ ಬೆಳೆಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಬಳಸಬೇಕು, ಯಾವಾಗ ಬಳಸಬೇಕು ಅನ್ನೋದು ಸಹ ಈ ಮಾಹಿತಿ ಚೀಟಿಯಲ್ಲಿ ನಿಮಗೆ ಮಾಹಿತಿ ಇರುತ್ತೆ. ಆದ್ರಿಂದ ಪ್ರತಿಯೊಬ್ರು ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ, ಅದರ ಆಧಾರದ ಮೇಲೆ ನೀವು ಯಾವುದೇ ರಸಗೊಬ್ಬರಗಳನ್ನ ಬಳಸಿ ಅಂತ ತಿಳಿಸಿ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ.
ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ಡಿಪಿಇ ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ. ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಈ ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ಸುಮಾರು ಮಣ್ಣಿನ ಗುಣಧರ್ಮಗಳಂತ ಹೇಳಿದ್ನಲ್ಲ ಆಗ್ಲೇ, ಒಂದು ರಾಸಾಯನಿಕ ಗುಣಧರ್ಮಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದ್ರು. ಒಂದು 13ರಿಂದ 14 ಪ್ಯಾರಾಮೀಟರ್ಸ್ನ ನಾವು ಈ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಮಾಡ್ತೇವೆ. ಪ್ರತಿನಿತ್ಯ ಏನ್ ಹೇಳ್ಬೇಕಂದ್ರೆ, ಆಗ್ಲೇ ಹೇಳಿದಾಗೆ ಡ್ರಿಪ್ಪಿಗೆ ಬಳಸೋರ್ನ ಬಿಟ್ಟು ಆಸಕ್ತಿ ಉಳ್ಳ ರೈತರು, ಅಂದ್ರೆ ಮಣ್ಣಿನ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳಕ್ಕೆ ಬರ್ತಕ್ಕಂಥ ರೈತರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. ನಮ್ಮ ಪರೀಕ್ಷಾ ಕೇಂದ್ರಕ್ಕೆ ಸುಮಾರು ದಿನಕ್ಕೆ ಇಲ್ಲ ಅಂತಂದ್ರು ಒಂದು 7ರಿಂದ 8 ಮಣ್ಣು ಪರೀಕ್ಷೆಗಂತೂ ಬಂದೇ ಬರ್ತಾರೆ. ಆಸಕ್ತಿ ಉಳ್ಳ ರೈತರು ಮಣ್ಣು ಪರೀಕ್ಷೆಗೆ ಬಂದೇ ಬರ್ತಾರೆ. ಆಗ್ಲೇ ಹೇಳಿದಾಗ 13ರಿಂದ 14 ಅವರ ಆಸಕ್ತಿಗೆ ಅನುಗುಣವಾಗಿ ನಾವು 13ರಿಂದ 14 ಪ್ಯಾರಾಮೀಟರ್ಸ್ ಏನಿರುತ್ತೆ ಮಣ್ಣಿನ ರಾಸಾಯನಿಕ ಗುಣಧರ್ಮಗಳಲ್ಲಿ, ಅಷ್ಟು ಪರೀಕ್ಷೆಗಳನ್ನ ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ನಾವು ಮಾಡ್ತೇವೆ. ಅದಕ್ಕೆ ತಕ್ಕನಾಗೆ ನಮ್ಮ ಇಲ್ಲಿ ಯಾವುದೇ ರೀತಿ ಫ್ರೀಯಾಗಿ ನಾವು ಮಣ್ಣು ಪರೀಕ್ಷೆ ಮಾಡೋದಿಲ್ಲ. ಏನ್ ಮಾಡ್ತೀವಿ, ಅವ್ರ ಅವಶ್ಯಕತೆಗೆ ಅನುಗುಣವಾಗಿ ಆ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಅದಕ್ಕೆ ತಕ್ಕನಾದ ರೇಟನ್ನ ನಾವು ಫಿಕ್ಸ್ ಮಾಡಿದೀವಿ. ಆಗ್ಲೇ ಹೇಳಿದಾಗೆ ಡ್ರಿಪ್ಗೆ ಮಾಡಿಸುವಂತವ್ರಿಗೆ ರಸಸಾರ, ಇಂಗಾಲ ಮತ್ತೆ ಪ್ರಧಾನ ಪೋಷಕಾಂಶಗಳ ಪ್ರಮಾಣ ಅಷ್ಟೇ ತಿಳಿಸುವಾಗ ಅವರಿಗೆ ಓನ್ಲಿ 150 ರೂಪೀಸ್ ಅಷ್ಟು ಚಾರ್ಜ್ ಮಾಡ್ತೀವಿ. ಉಳಿದಂತೆ ಎಲ್ಲಾ ಪೋಷಕಾಂಶಗಳನ್ನ ನೋಡ್ಬೇಕು ಅಂತಂದ್ರೆ 550 ರೂಪಾಯಿ ತನಕ ಪ್ರತಿ ಮಣ್ಣು ಮಾದರಿಗೆ ನಾವು ಈ ಪರೀಕ್ಷಾ ಕೇಂದ್ರದಲ್ಲಿ ನಾವು ನಾಮಿನಲ್ ಚಾರ್ಜ್ ಆಗಿ ಅವರಿಗೆ ಚಾರ್ಜ್ ಮಾಡ್ತೇವೆ. ಇದ್ರ ಜೊತೆಗೆ ಈ ಮಣ್ಣು ಪರೀಕ್ಷೆ ಒಂದೇ ಅಲ್ಲ, ಇದ್ರ ಜೊತೆಗೆ ಇವಾಗೆಲ್ಲ ಕೃಷಿ ಸುಣ್ಣ, ಈ ಕಡೆಗೆಲ್ಲ ಮಲೆನಾಡು ಆಗಿರೋದ್ರಿಂದ ಯಥೇಚ್ಛವಾಗಿ ಕೃಷಿ ಸುಣ್ಣನ ಬಳಸ್ತಾರೆ. ಅದ್ರನ್ನ ಕ್ವಾಲಿಟಿನ ತಿಳ್ಕೊಳ್ಳೋಕ್ಕೂ ಸಹ ಸುಮಾರು ಸುಣ್ಣದ ಮಾದರಿಗಳನ್ನ ನಮ್ಮ ಪರೀಕ್ಷಾ ಕೇಂದ್ರಕ್ಕೆ ತಂದ್ಕೊಡ್ತಾರೆ. ನಾವು ಇಲ್ಲಿ ಮಣ್ಣು ಮಾದರಿ ಜೊತೆಗೆ ಆ ಸುಣ್ಣದ ಗುಣಮಟ್ಟ ನೋಡುವಂತ ಕಾರ್ಯನೂ ಸಹ ಮಾಡ್ತೇವೆ. ಸುಣ್ಣದ ಗುಣಮಟ್ಟದ ಜೊತೆಗೆ ಈ ಮೆನ್ಯೂರ್ ಸ್ಯಾಂಪಲ್, ಈಗ ಕೆಲವರು ನೋಡಿರ್ತೀವಿ ಆರ್ಗ್ಯಾನಿಕ್ಸ್, ಈ ಆರ್ಗ್ಯಾನಿಕ್ಸ್ ಅಂತ ಕೆಲವು ಸಾವಯವ ಪದಾರ್ಥಗಳನ್ನ ಮಾರ್ಕೆಟ್ ಅಲ್ಲಿ ಮಾರ್ತಿರ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಅದ್ರ ಮೇಲೆ ಅವ್ರಿಗೆ ಸಂದೇಹ ಆದಾಗ ಅಂತಹ ಸಾವಯವ ಗೊಬ್ಬರಗಳನ್ನು ಸಹ ನಮ್ಮ ಪರೀಕ್ಷಾ ಕೇಂದ್ರಕ್ಕೆ ತಂದು ಕೊಡ್ತಾರೆ. ಅದ್ರ ಗುಣಧರ್ಮದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಆ ಸಾವಯವ ಗೊಬ್ಬರಗಳನ್ನ ಪರೀಕ್ಷೆನ ಅಥವಾ ವಿಶ್ಲೇಷಣೆಯನ್ನು ಸಹ ನಮ್ಮ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ನಾವು ಮಾಡ್ಕೊಡ್ತೇವೆ. ಜೊತೆಗೆ ಪ್ಲಾಂಟ್ ಅನಾಲಿಸಿಸ್ ಅಂದ್ರೆ ಸಸ್ಯ ಎಲೆಗಳ ವಿಶ್ಲೇಷಣೆಯನ್ನು ಸಹ ನಮ್ಮ ಈ ಪರೀಕ್ಷಾ ಕೇಂದ್ರದಲ್ಲಿ ನಾವು ಮಾಡ್ಕೊಡ್ತೀವಿ. ಅದಕ್ಕೆ ಆದಂತಹ ಫೆಸಿಲಿಟೀಸ್ ಸಹ ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ಇರೋದ್ರಿಂದ ಆ ಪರೀಕ್ಷೆಗಳನ್ನು ಸಹ ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ನಾವು ಮಾಡ್ತೀವಿ. ಆಗ್ಲೇ ಹೇಳಿದಾಗೆ ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ಮಣ್ಣು ಪರೀಕ್ಷೆ ಮಾಡ್ತೀವಿ, ಸುಣ್ಣದ ಗುಣಮಟ್ಟ ನೋಡ್ತೀವಿ, ಅದ್ರ ಜೊತೆಗೆ ಸಸ್ಯ ಎಲೆಗಳ ವಿಶ್ಲೇಷಣೆಯನ್ನು ಸಹ ಮಾಡ್ತೀವಿ ಅಂತ ಹೇಳಿದ್ವಿ. ಅದಕ್ಕಿಂತ ಹೆಚ್ಚಾಗಿ ಯಥೇಚ್ಛವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ನೀರಿನ ಗುಣಮಟ್ಟ ತಿಳ್ಕೊಳ್ಳುವಂತ ಆಸಕ್ತಿ ಜಾಸ್ತಿ ಆಗಿದೆ. ಯಾಕಪ್ಪ ಬೇಕು ಈ ನೀರಿನ ಗುಣಮಟ್ಟ ಅಂತಂದ್ರೆ,
ಹೆಚ್ಚಿಗೆ ನಾವು ರಾಸಾಯನಿಕಗಳನ್ನ ಬಳಸೋದ್ರಿಂದ ಏನಾಗ್ತದೆ, ಅದರಲ್ಲಿರ್ತಕ್ಕಂಥ ಉಪ್ಪಿನ ಅಂಶಗಳೆಲ್ಲ ಹೋಗಿ ಕೆಳಗಡೆ ಇರ್ತಕ್ಕಂಥ ಬೋರ್ವೆಲ್ ವಾಟರ್ಗಳಿಗೆ ಅಂತರ್ಜಲ ಅಂತ ಏನ್ ಹೇಳ್ತೀವಿ, ಅಂತರ್ಜಲದಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ, ಆ ನೀರನ್ನ ನಾವು ಮತ್ತೆ ಪಂಪ್ ಮಾಡಿಕೊಂಡು ನಮ್ಮ ಭೂಮಿಗೆ ಬಳಸ್ತಾ ಇದ್ರೆ ಏನಾಗುತ್ತೆ, ಮಣ್ಣಿನ ಆರೋಗ್ಯ ಹದಗೆಡುತ್ತೆ. ಮಣ್ಣಿನ ಆರೋಗ್ಯ ಹದಗೆಡುತ್ತದೆ. ಈ ಡ್ರಿಪ್ಪು ಇದು ಎಲ್ಲ ಬಳಸೋದ್ರ ಅವರ ಇನ್ಸ್ಟ್ರೂಮೆಂಟ್ಸ್ಗಳು ಏನು ಇಟ್ಕೊಂಡಿರ್ತಾರೋ ಅದ್ರ ಕ್ವಾಲಿಟಿ ಏನಾಗ್ತದೆ, ಹಾಳಾಗ್ತಾ ಹೋಗುತ್ತೆ. ಬೆಳೆಗಳಿಗೂ ಹಾನಿ ಆಗ್ತದೆ, ಮಣ್ಣು ಹಾನಿ ಆಗ್ತದೆ, ಜೊತೆಗೆ ಬಳಸ್ತಕ್ಕಂಥ ಉಪಕರಣಗಳಿಗೂ ಸಹ ಹಾನಿ ಆಗೋದ್ರಿಂದ ಪ್ರತಿಯೊಬ್ಬ ರೈತರು ಸಹ ಇತ್ತೀಚಿನ ದಿನಗಳಲ್ಲಿ ನೀರಿನ ಪರೀಕ್ಷೆ ಮಾಡಿಸ್ತಾರೆ. ಆ ನೀರಿನ ಪರೀಕ್ಷೆ ಮಾಡಿಸ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ, ನಾವು ಒಂದು ನೀರಿನ ಮಾದರಿ ತೆಗಿಬೇಕಾದ್ರೆ ಒಂದು 15ರಿಂದ 30 ನಿಮಿಷ ಪಂಪ್ ಸೆಟ್ನ ರನ್ ಮಾಡಿ ತದನಂತರ 1 ಲೀಟರ್ ನೀರಿನ ಬಾಟ್ಲು, ಅಂದ್ರೆ ಟ್ರಾನ್ಸ್ಪರೆಂಟ್ ಇರ್ತಕ್ಕಂಥ ಬಾಟಲ್ಗಳು, ಈ ಪೆಪ್ಸಿ ಬಾಟ್ಲು ಅಥವಾ ಕೋಕೋ-ಕೋಲಾ ಬಾಟ್ಲು, ಆ ರೀತಿ ಯಾವುದೇ ರೀತಿ ಬಿವರೇಜಸ್ ಬಾಟಲ್ಗಳನ್ನ ಬಳಸ್ತಾನೆ ಗಾಜಿಂದು ಅಥವಾ ಟ್ರಾನ್ಸ್ಪರೆಂಟ್ ಇರ್ತಕ್ಕಂಥ ಬಾಟಲ್ಗಳಲ್ಲಿ ಪಂಪ್ ಸೆಟ್ನ ಒಂದು 15 ನಿಮಿಷ ರನ್ ಮಾಡಿ ತದನಂತರ ಆ ಪಂಪ್ ಸೆಟ್ ರನ್ ಆದ್ಮೇಲೆ 1 ಲೀಟರ್ ಬಾಟ್ಲಲ್ಲಿ ನೀರಿಗೆ ಯಾವುದೇ ರೀತಿಯ ಗಾಳಿ ಹೋಗದ ರೀತಿಯಲ್ಲಿ ನೀರನ್ನ ಕಲೆಕ್ಟ್ ಮಾಡಿಕೊಂಡು ಯಾವ್ದಾದ್ರು ಪರೀಕ್ಷಾ ಕೇಂದ್ರಕ್ಕೆ ತಂದು ಕೊಡಿ ಅಂತ ಹೇಳ್ತೀವಿ. ಇಲ್ಲಿಗೂ ಸಹ ಅದೇ ರೀತಿ ನೀರಿನ ಬಾಟ್ಲಲ್ಲಿ ನೀರನ್ನ ಕಲೆಕ್ಟ್ ಮಾಡಿಕೊಂಡು ತಂದು ಕೊಡ್ತಾರೆ. ಅವರು ತಂದು ಕೊಟ್ಟ 1 ದಿನದಲ್ಲೇ ನಾವು ಆ ನೀರಿನ ಮಾದರಿನ ವಿಶ್ಲೇಷಣೆಯನ್ನ ಮಾಡ್ತೀವಿ. ನಾವು ಈ ಪರೀಕ್ಷಾ ಕೇಂದ್ರದಲ್ಲಿ ಏನ್ ನೋಡ್ತೇವೆ ಅಂತಂದ್ರೆ, ಆಗ್ಲೇ ಹೇಳಿದ್ರೆ ರಸಸಾರ ನೋಡ್ತೇವೆ, ಅದರಲ್ಲಿರ್ತಕ್ಕಂಥ ಉಪ್ಪಿನ ಅಂಶ ಅಂದ್ರೆ ಟೋಟಲ್ ಡಿಸಾಲ್ವ್ ಸಾಲ್ಟ್ಸ್ ಅಂತ ಏನ್ ಹೇಳ್ತೀವಿ, ಆ ಉಪ್ಪಿನ ಅಂಶನ ಈ ಪರೀಕ್ಷಾ ಕೇಂದ್ರದಲ್ಲಿ ನೋಡ್ತೀವಿ. ಜೊತೆಗೆ ಹಾರ್ಡ್ನೆಸ್ ಇರ್ತಕ್ಕಂಥದ್ದು, ಕ್ಯಾಟಯನ್ಸ್ ಅಂತ ಕ್ಯಾಲ್ಸಿಯಂ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಸೋಡಿಯಂ ಅಂಶ ಇರ್ಬೋದು. ನೆಗೆಟಿವ್ ಅಯನ್ಸ್ ಅಂತಂದ್ರೆ ಕ್ಲೋರೈಡ್, ಸಲ್ಫೈಡ್ಸ್, ಬೋರಾನ್ ಕಂಟೆಂಟ್, ಈ ರೀತಿ ವಿವಿಧ ಕ್ಯಾಟಯನ್ಸ್ ಮತ್ತೆ ಆನಯನ್ಸ್ ಪ್ರಮಾಣಗಳನ್ನ ನೋಡ್ತೇವೆ. ಅದರ ಆಧಾರ ಮೇಲೆ RSC SAR ಅಂತ ಹೇಳ್ತೀವಿ, ರೆಸಿಡಿಯಲ್ ಸೋಡಿಯಂ ಕಾರ್ಬೊನೇಟ್ ಪರ್ಸೆಂಟೇಜ್ ಎಷ್ಟಿದೆ, ಸೋಡಿಯಂ ಅಬ್ಸಾರ್ಪ್ಷನ್ ರೇಷಿಯೋ ಎಷ್ಟಿದೆ ಅನ್ನೋ ಆಧಾರದ ಮೇಲೆ ಆ ಮಣ್ಣಿನ ಆ ನೀರಿನ ಗುಣಮಟ್ಟವನ್ನ ಈ ನೀರು ವ್ಯವಸಾಯಕ್ಕೆ ಬಳಸಲು ಸೂಕ್ತನಾ ಅಲ್ವಾ ಅನ್ನೋದನ್ನ ನಾವು ಆ ರೈತರಿಗೆ ತಿಳಿಸ್ಕೊಳ್ತೀವಿ. ಆ ರೀತಿ ಏನಾದ್ರು ತೊಂದರೆ ಇದ್ರೆ ಅದಕ್ಕೆ ಬೇಕಾದ ಸೂಕ್ತವಾದ ಮ್ಯಾನೇಜ್ಮೆಂಟ್ ಏನೇನ್ ಮಾಡ್ಕೋಬಹುದು, ಹಸಳೆ ಗೊಬ್ಬರ ಹಾಕೋದು, ಆ ನೀರಿನ ಜೊತೆಗೆ ನಿಮ್ಗೆ ಯಾವ್ದಾದ್ರು ನಿಮ್ಗೆ ಕೆರೆ ನೀರು ಆ ನೀರು ಇದ್ರೆ ಆ ನೀರ್ ಜೊತೆ ಆ ನೀರನ್ನ ಈ ಸಲ ನಾವು ಬೋರ್ವೆಲ್ ನೀರು ಕೊಟ್ಟಿವಿ ಅಂದ್ರೆ ನೆಕ್ಸ್ಟ್ ಕೆರೆ ನೀರು ಬಳಸಿ ಅಥವಾ ಕಾಲುವೆ ನೀರು ಬಳಸಿ, ಈ ರೀತಿಯಾದಂತ ಸೂಕ್ತ ಸಲಹೆಗಳನ್ನ ನಾವು ಆ ರೈತರಿಗೆ ನೀಡಿ ಅದ್ರ ಪ್ರಕಾರ ನೀವು ಬಳಸಿದ್ರೆ ನಿಮ್ಮ ಮಣ್ಣಿನ ಆರೋಗ್ಯನೂ ನಿಮ್ಮ ಬೆಳೆ ಆರೋಗ್ಯನೂ ಎರಡನ್ನೂ ಕಾಪಾಡ್ಕೋಬಹುದು ಅಂತ ಅವ್ರಿಗೆ ತಿಳಿಸಿ ಮಾಹಿತಿ ಕೊಟ್ಟು ಕಳಿಸ್ತೀವಿ. ವೀಕ್ಷಕರೇ, ಎಷ್ಟೊತ್ತು ನಮಗೆ ಡಾಕ್ಟರ್ ಅಂಜಲಿ ಮೇಡಮ್ ಅವರು ಹೇಳ್ತಾ ಇದ್ರು, ಈಗ ಯಾವುದೇ ಒಬ್ಬ ರೈತ ನಮಗೆ ಮಣ್ಣು ಪರೀಕ್ಷೆಗೆ ಅಂತೇಳಿ ಮಣ್ಣು ತಂದು ಕೊಟ್ಟರೆ ನಾವು ನಮ್ಮ ಹತ್ರ EC ಮೀಟ್ರು, PH ಮೀಟ್ರ್ ಅಂತೆಲ್ಲ ಇರ್ತವೆ, ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿ ನಾವು ಒಂದು ಸಾಯಿಲ್ ಹೆಲ್ತ್ ಕಾರ್ಡನ್ನು ರಿಪೋರ್ಟಲ್ಲಿ ನಾವು ಬರೆದು ಕೊಡ್ತೀವಿ. ಏನು ಕಡಿಮೆ ಆಗಿದೆ ಈ ಮಣ್ಣಲ್ಲಿ, ಯಾವ ರೀತಿಯ ರಸಗೊಬ್ಬರಗಳನ್ನು ಬಳಸಬೇಕು ಮತ್ತು ಅದಕ್ಕೆ ಎಷ್ಟು ನಾವು ದರವನ್ನು ನಿಗದಿ ಮಾಡಿದ್ದೀವಿ ಅನ್ನೋದು ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕೃಷಿ ಋಷಿ ಅಂಗಳದಲ್ಲಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.